ಮನೆಯ 3 ಯುವತಿಯನ್ನು ಬ್ಲ್ಯಾಕ್ಮೇಲ್ ಮಾಡಿದ ಕಾರ್ಪೆಂಟರ್ ಬಳಸಿಕೊಂಡ. ಈಕೆಯ ಹೆಸರು ಶಿವಾನಿ. ಈಕೆ ಕನ್ನಡಿ ಮುಂದೆ ಮೇಕಪ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಆಗ ಅವರ ಮನೆಯಲ್ಲಿ ಕಾರ್ಪೆಂಟರ್ ಕೆಲಸ ಮಾಡುತ್ತಿದ್ದ ನರೇಶ್ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ ಇರುತ್ತಾನೆ. ಆಗ ನರೇಶ್, ನಾನು ನಿನ್ನನ್ನು ಆದಷ್ಟು ಬೇಗ ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದುಕೊಳ್ಳುತ್ತಾನೆ. ಇವನ ಹೆಸರು ರಾಜೀವ್, ಶಿವಾನಿಯ ಗಂಡ. ಇವರು ತಂಗಿಯ ಮದುವೆಯ ಬಗ್ಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ. ನಂತರ ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಇದರಿಂದ ನರೇಶ್ಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ನಂತರ ರಾಜೀವ್ನ ತಂಗಿ ನೇಹಾ ಕೂಡ ಬರುತ್ತಾಳೆ. ಅವಳನ್ನು ಕೂಡ ನರೇಶ್ ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಶಾಪಿಂಗ್ ಮಾಡಿಕೊಂಡು ಬಂದ ಶಿವಾನಿ ನರೇಶ್ಗೆ ಬ್ಯಾಗ್ ಅನ್ನು ಕೊಟ್ಟು, ಇದನ್ನು ನೇಹಾಳ ರೂಮಿನಲ್ಲಿ ಇಟ್ಟುಬಿಡು, ನಾನು ನನ್ನ ರೂಮಿನಲ್ಲಿ ರೆಸ್ಟ್ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ನರೇಶ್ ನೇಹಾಳ ರೂಮಿಗೆ ಹೋಗಿ ಅವಳ ಬಟ್ಟೆಯನ್ನು ಮುದ್ದಾಡಿಕೊಂಡು ಮಂಚದ ಮೇಲೆ ಉರುಳಾಡುತ್ತಾನೆ. ನಂತರ ಸಂಜೆ ತನ್ನ ಮನೆಗೆ ಬರುತ್ತಾನೆ. ಅವನು ಕಷ್ಟಪಟ್ಟು ದುಡಿದು ನೇಹಾ ಹಾಗೂ ಶಿವಾನಿಗಾಗಿ 2 ಬಟ್ಟೆಗಳನ್ನು ಖರೀದಿ ಮಾಡಿ ಇಟ್ಟಿರುತ್ತಾನೆ. ಇದನ್ನು ಅವರಿಗೆ ಕೊಡಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ಅವರಿಬ್ಬರ ಸೌಂದರ್ಯ ನನಗೆ ಮರೆಯಲಾಗುತ್ತಿಲ್ಲ, ಏನು ಮಾಡುವುದು ಎಂದು ಮತ್ತೆ ಅವರ ಮನೆ ಕಡೆಗೆ ಬಂದು ಕಿಟಕಿಯಲ್ಲಿ ನೋಡುತ್ತಾನೆ. ಆಗ ರಾಜೀವ್ ಹಾಗೂ ಶಿವಾನಿ ರೊಮ್ಯಾನ್ಸ್ ಮಾಡುತ್ತಾ ಇರುತ್ತಾರೆ. ಇದರಿಂದ ಬೇಜಾರಾಗಿ ನರೇಶ್ ವಾಪಸ್ ದಾರಿಯಲ್ಲಿ ಬರುವಾಗ ಇಬ್ಬರು ಕಾಲ್ ಗರ್ಲ್ ಸಿಗುತ್ತಾರೆ. ಅವರು ಇವನನ್ನು ಕರೆಯುತ್ತಾರೆ. ಆಗ ನರೇಶ್, ನಿಮ್ಮಲ್ಲಿ ಅಂತಹದ್ದು ಏನೂ ಇಲ್ಲ ಎಂದು ಹೇಳುತ್ತಾನೆ. ಆಗ ಅದರಲ್ಲಿ ಕವಿತಾ ಎನ್ನುವ ಹುಡುಗಿ, ನಾನು ನಿನಗೆ ಯಾವ ರೀತಿ ಮಜಾ ಕೊಡುತ್ತೇನೆ ನೋಡು ಎಂದು ಹೇಳಿ ಅವನ ಜೊತೆ ಅವನ ಮನೆಗೆ ಹೋಗುತ್ತಾಳೆ. ನಂತರ ಇಬ್ಬರು ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಆದರೆ ನರೇಶ್ಗೆ ನೇಹಾ ಹಾಗೂ ಶಿವಾನಿಯ ಸೌಂದರ್ಯವೇ ಎಲ್ಲದಕ್ಕಿಂತ ದೊಡ್ಡದಾಗಿ ಕಾಣಿಸುತ್ತದೆ. ಅದಕ್ಕಾಗಿ ಅವನು, ನಿನ್ನಲ್ಲಿ ಅಂತದ್ದೇನೂ ಇಲ್ಲ ಎಂದು ಕವಿತಾಗೆ ಹಣ ಕೊಟ್ಟು ಹೋಗಲು ಹೇಳುತ್ತಾನೆ. ಆಗ ಕೋಪಗೊಂಡ ಕವಿತಾ, ನೀನೇನೋ ದೊಡ್ಡ ಹೀರೋ ಅಂತ ಅಂದುಕೊಂಡಿದ್ದೀಯ, ನಮಗಿಂತ ನಿನಗೆ ಯಾರು ಸಿಗುತ್ತಾರೆ ಎಂದು ಬೈದು ಬಿಡುತ್ತಾಳೆ. ಕೋಪಗೊಂಡ ನರೇಶ್ ಅವಳ ಕಪಾಳಕ್ಕೆ ಬಾರಿಸುತ್ತಾನೆ. ಆಗ ಕವಿತಾ ಅವನಿಗೆ ಅವನ ಹಣ ವಾಪಸ್ ಕೊಟ್ಟು ಅವನ ಕಪಾಳಕ್ಕೆ ಹೊಡೆದು ಅಲ್ಲಿಂದ ಹೋಗಿಬಿಡುತ್ತಾಳೆ. ಮರುದಿನ ರಾಜೀವ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಾ ಇರುತ್ತಾನೆ. ಅದರಿಂದ ಶಿವಾನಿಗೆ ಬೇಜಾರಾಗಿರುತ್ತದೆ. ಅದನ್ನು ತಿಳಿದುಕೊಂಡ ನರೇಶ್ ಈ 4 ದಿನದಲ್ಲಿ ಏನಾದರೂ ಸಾಧಿಸಿಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ನಂತರ ರಾಜೀವ್ ಅಲ್ಲಿಂದ ಹೊರಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನರೇಶ್ ಗರಗಸದಿಂದ ತನ್ನ ಕಾಲನ್ನು ಗಾಯ ಮಾಡಿಕೊಳ್ಳುತ್ತಾನೆ. ನಂತರ ಶಿವಾನಿ ಹಾಗೂ ನೇಹಾ ಸೇರಿಕೊಂಡು ಅವನಿಗೆ ಫಸ್ಟ್ ಏಡ್ ಮಾಡುತ್ತಾರೆ. ಆಗ ನರೇಶ್, ನಾನು ನನ್ನ ಮನೆಗೆ ಹೋಗಿ ಬಂದು ಇಲ್ಲಿ ಕೆಲಸ ಮಾಡಲು ಕಷ್ಟವಾಗುತ್ತದೆ, ಅದಕ್ಕಾಗಿ ಏನು ಮಾಡುವುದು ಎಂದು ಅವರನ್ನು ಕೇಳುತ್ತಾನೆ. ಆಗ ಅವರಿಬ್ಬರು, ಹಾಗಾದರೆ ಇಲ್ಲೇ ಗೆಸ್ಟ್ ರೂಮಿನಲ್ಲಿ ಉಳಿದುಕೊಂಡು ನೀನು ನಿನ್ನ ಕೆಲಸವನ್ನು ಮುಗಿಸು, ನೇಹಾಳ ಮದುವೆಯ ಹೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿಯಬೇಕು ಎಂದು ಅವನಿಗೆ ಹೇಳುತ್ತಾರೆ. ಇದರಿಂದ ನರೇಶ್ಗೆ ಖುಷಿಯಾಗಿ ಗೆಸ್ಟ್ ರೂಮಿನಲ್ಲಿ ಉಳಿದುಕೊಳ್ಳುತ್ತಾನೆ. ಮರುದಿನ ನೇಹಾಳ ಗೆಳತಿ ಹಬಾ ಕೂಡ ಬರುತ್ತಾಳೆ. ಹಬಾಳ ಬ್ಯೂಟಿಯನ್ನು ನೋಡಿ ನರೇಶ್ನ ಕಣ್ಣು ಅವಳ ಮೇಲೂ ಕೂಡ ಬೀಳುತ್ತದೆ. ನಂತರ ಹಬಾ, ನಿನ್ನ ಮದುವೆಯಲ್ಲಿ ಈ ರೀತಿ ಡ್ಯಾನ್ಸ್ ಮಾಡುತ್ತೇನೆ ಎಂದು ತೋರಿಸುತ್ತಾಳೆ. ಅದರಿಂದ ನೇಹಾಳಿಗೆ ಬಹಳ ಖುಷಿಯಾಗುತ್ತದೆ. ಆಗ ಕೂಡ ನರೇಶ್ನ ಕಣ್ಣು ಅವರ ಮೇಲೆ ಇರುತ್ತದೆ. ಇಂದು ರಾತ್ರಿ ಮನೆಯಲ್ಲಿ ಪಾರ್ಟಿ ಮಾಡೋಣ ಎಂದು ಹೇಳಿ ಹಬಾಳಿಗೆ ತನ್ನ ಬಾಯ್ ಫ್ರೆಂಡ್ನ ಕರೆಸಲು ನೇಹಾ ಹೇಳುತ್ತಾಳೆ. ಆಗ ಅವಳ ಬಾಯ್ ಫ್ರೆಂಡ್ ರಿಷಿ ಕೂಡ ಅಲ್ಲಿಗೆ ಬರುತ್ತಾನೆ. ಆಗ ನರೇಶ್ಗೆ ಈ 4 ದಿನದಲ್ಲಿ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ಬಿಡುತ್ತದೆ ಎಂದು ಕೋಪ ಬರುತ್ತದೆ. ಆಗ ಅವರು ಖುಷಿಯಾಗಿರುವುದನ್ನು ಕೋಪದಿಂದ ನೋಡುತ್ತಾನೆ. ನಂತರ ರಿಷಿ ಹೊರಗಡೆ ಬಂದಾಗ ಅವನನ್ನು ಕೊಲೆ ಮಾಡಿ ಬಿಡುತ್ತಾನೆ. ಮರುದಿನವೇ ನರೇಶ್ ಒಂದು ವಿಡಿಯೋವನ್ನು ಶಿವಾನಿಯ ಮೊಬೈಲ್ಗೆ ಕಳಿಸುತ್ತಾನೆ. ಅದರಲ್ಲಿ ಆಕೆ ಡ್ರೆಸ್ ಬದಲಾಯಿಸುತ್ತಿರುವ ವಿಡಿಯೋ ಇರುತ್ತದೆ. ಆಕೆ ಅದನ್ನು ನೋಡಿ ಶಾಕ್ ಆಗುತ್ತಾಳೆ. ಆಗ ಆಕೆ ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ಹೇಳಿದಾಗ ಇವನು ಈ ವಿಡಿಯೋವನ್ನು ವೈರಲ್ ಮಾಡಿಬಿಡುತ್ತೇನೆ ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ಆಗ ನಿನಗೆ ಎಷ್ಟು ಹಣ ಬೇಕೋ ಹೇಳು, ಕೊಡುತ್ತೀನಿ ಎಂದು ಶಿವಾನಿ ಹೇಳುತ್ತಾಳೆ. ಆಗ ನರೇಶ್, ನನಗೆ ಹಣ ಬೇಡ, ನನಗೆ ನೀನು ಬೇಕು, ನಿನ್ನ ಜೊತೆಗೆ ನೇಹಾ ಹಾಗೂ ಅವಳ ಗೆಳತಿ ಹವಾ ಕೂಡ ಬೇಕು, ನಾನು ಎಲ್ಲರ ಜೊತೆ ಸ್ವರ್ಗ ನೋಡಬೇಕು ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ನಂತರ ಆ ವಿಡಿಯೋವನ್ನು ಶಿವಾನಿ ಕಣ್ಣೀರು ಹಾಕುತ್ತಾ ನೇಹಾ ಹಾಗೂ ಹವಾಗೂ ಕೂಡ ತೋರಿಸುತ್ತಾಳೆ. ಅದರಲ್ಲಿ ಅವರ ವಿಡಿಯೋಗಳು ಕೂಡ ಇರುತ್ತವೆ. ಅದನ್ನು ನೋಡಿ ಅವರು ಏನು ಮಾಡುವುದು ಎಂದು ಶಾಕ್ ಆಗುತ್ತಾರೆ. ಆಗ ಮೂವರಿಗೂ ನರೇಶ್ ಬಟ್ಟೆ ತಂದು ಕೊಡುತ್ತಾನೆ. ಆ ಬಟ್ಟೆಯನ್ನು ಹಾಕಿಕೊಂಡು ನೀವು ರೆಡಿಯಾಗಿರಿ, ನಾನು 2 ಗಂಟೆಯ ನಂತರ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ಇವರು ಪೊಲೀಸರಿಗೆ ತಿಳಿಸುವ ಧೈರ್ಯ ಮಾಡುವುದಿಲ್ಲ, ಏಕೆಂದರೆ ಈ ವಿಡಿಯೋ ವೈರಲ್ ಆದರೆ ನೇಹಾಳ ಮದುವೆ ನಿಂತು ಹೋಗುತ್ತದೆ ಎಂದು ಭಯ ಅವರಿಗೆ ಕಾಡುತ್ತದೆ. ಸ್ವಲ್ಪ ಹೊತ್ತಿನ ನಂತರ ನರೇಶ್ ಇದ್ದ ಬೆಡ್ರೂಮಿಗೆ ಈ ಮೂವರು ಅವನು ಕೊಟ್ಟ ತುಂಡು ಡ್ರೆಸ್ಗಳನ್ನು ಹಾಕಿಕೊಂಡು ಬರುತ್ತಾರೆ. ಅದನ್ನು ನೋಡಿ ನರೇಶ್ ತುಂಬಾ ಖುಷಿಯಾಗುತ್ತದೆ. ಆಗ ಹಬಾ, ನೀನು ನಿನ್ನ ಕೆಲಸ ಮುಗಿಸಿಕೊಂಡು ಮೇಲೆ ಈ ವಿಡಿಯೋ ಇಟ್ಟುಕೊಂಡು ಮತ್ತೆ ಬ್ಲ್ಯಾಕ್ಮೇಲ್ ಮಾಡುವುದಿಲ್ಲ ಎಂದು ಏನು ಗ್ಯಾರಂಟಿ ಎಂದು ಕೇಳುತ್ತಾಳೆ. ಆಗ ನರೇಶ್, ಹೌದು, ನಾನು ಇದನ್ನು ನಿಲ್ಲಿಸುವುದಿಲ್ಲ, ಈ ವಿಡಿಯೋ ಯಾವಾಗಲೂ ನನ್ನ ಬಳಿಯೇ ಇರುತ್ತದೆ, ನನಗೆ ಬೇಕು ಅಂದಾಗಲೆಲ್ಲ ನೀವು ಮೂವರು ನನಗೆ ಸುಖ ತೋರಿಸಬೇಕು ಎಂದು ಹೇಳುತ್ತಾನೆ. ನಂತರ ಮೂವರಿಗೂ ಕುಡಿಯಲು ಹಾಲು ತಂದು ಕೊಡುತ್ತಾನೆ. ಆಗ ಶಿವಾನಿ ಹಾಗೂ ನೇಹಾ ಅದನ್ನು ಕುಡಿಯುತ್ತಾರೆ. ಆದರೆ ಹಬಾ ಅದನ್ನು ಕುಡಿಯದೆ ಮೆಲ್ಲಗೆ ಚೆಲ್ಲಿ ಬಿಡುತ್ತಾಳೆ. ಆಗ ನರೇಶ್, ನೀವು ಕುಡಿದಿದ್ದು ಸಾಮಾನ್ಯ ಹಾಲಲ್ಲ, ಅದರಲ್ಲಿ ನಿಮಗೆ ಉತ್ತೇಜನ ಬರುವ ಔಷಧಿ ಇದೆ, ಇದರಿಂದ ನಾನಲ್ಲ ನೀವೇ ನನ್ನ ಮೈ ಮೇಲೆ ಬೀಳುತ್ತೀರಾ ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ನೇಹಾ ಹಾಗೂ ಶಿವಾನಿ ತಾನಾಗೆ ನರೇಶ್ ಮೇಲೆ ಬೀಳಲು ಶುರು ಮಾಡುತ್ತಾರೆ. ಅದನ್ನು ನೋಡಿ ಹಬಾಗೆ ಶಾಕ್ ಆಗುತ್ತದೆ. ಜ್ಞಾನ ಚೆನ್ನಾಗಿದ್ದ ಹಬಾ ನರೇಶ್ನ ಬುರುಡೆಯನ್ನು ಒಡೆದು ಹಾಕುತ್ತಾಳೆ. ನಂತರ ಮೂವರು ಸೇರಿ ಅವನ್ನು ಚೇರ್ಗೆ ಕಟ್ಟಿ ಹಾಕುತ್ತಾರೆ. ಆಗ
ನೇಹಾ ಅವನ ಮೊಬೈಲ್ ಚೆಕ್ ಮಾಡಿ ವಿಡಿಯೋವನ್ನು ಡಿಲೀಟ್ ಮಾಡಿದ್ದೇನೆ, ಆದರೆ ಇವನು ಯಾರಿಗೋ ಸೆಂಡ್ ಮಾಡಿ ಬಿಟ್ಟಿದ್ದಾನೆ ಎಂದು ಹೇಳುತ್ತಾಳೆ. ಆಗ ನರೇಶ್, ನಾನು ಆ ವಿಡಿಯೋವನ್ನು ನನ್ನ ಗೆಳೆಯನಿಗೆ ಕಳಿಸಿದ್ದೇನೆ. ಇಂದು ಸಂಜೆಯೊಳಗೆ ನಾನು ಅವನಿಗೆ ಕರೆ ಮಾಡಲಿಲ್ಲ ಎಂದರೆ ದೇಶಪೂರ್ತಿ ಅವನೇ ವೈರಲ್ ಮಾಡುತ್ತಾನೆ ಎಂದು ಹೆದರಿಸುತ್ತಾನೆ. ಆಗ ಕೋಪಗೊಂಡ ಎಲ್ಲರೂ ಅವನ ಕಪಾಳಕ್ಕೆ ಬಾರಿಸುತ್ತಾರೆ. ನಂತರ ನರೇಶ್ ಹಗ್ಗ ಬಿಚ್ಚಿಕೊಂಡು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಾನೆ. ಆಗ ಮೂವರು ಸೇರಿ ಮತ್ತೆ ಅವನನ್ನು ಹಿಡಿಯುತ್ತಾರೆ. ಆಗ ಮೂವರು, ನಾವು ಅವನಿಗೆ ಇದೇ ರೀತಿ ಹೆದರುತ್ತಿದ್ದರೆ ನಾವು ನಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ನಮ್ಮ ಶೀಲವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಈ ಕೆಲಸ ಬೇಡ. ನಮ್ಮ ಮರ್ಯಾದೆ ಹೋದರೂ ಪರವಾಗಿಲ್ಲ. ನೇಹಾಳ ಮದುವೆ ಏನು ನಿಲ್ಲುವುದಿಲ್ಲ. ಅವಳ ಬಾಯ್ ಫ್ರೆಂಡ್ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಾವು ಪೊಲೀಸರಿಗೆ ಇವನನ್ನು ಹಿಡಿದುಕೊಡೋಣ ಎಂದು ಮಾತನಾಡುತ್ತಾರೆ. ಆಗ ಹೆದರಿದ ನರೇಶ್ ಬೇಡ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಆಗ ಅವರು ಒಪ್ಪದ ಕಾರಣ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ನರೇಶ್ನ ಫೋಟೋ ಹಿಡಿದುಕೊಂಡು ಇವನು ರಿಷಿಯನ್ನು ಕೊಂದಿದ್ದಾನೆ ಎಂದು ಹುಡುಕಿಕೊಂಡು ಬರುತ್ತಾರೆ. ಆಗ ಈ ಮೂವರು ಪೊಲೀಸರಿಗೆ ಸಿಕ್ಕಿ ನರೇಶ್ನ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತಾರೆ. ಅದೇ ಸಮಯಕ್ಕೆ ಒಬ್ಬ ಕಾನಿಸ್ಟೇಬಲ್ ನರೇಶ್ನನ್ನು ಹಿಡಿದುಕೊಂಡು ಬರುತ್ತಾರೆ. ಆಗ ಪೊಲೀಸ್, ನೀನು ಕೊಲೆಯ ಜೊತೆಗೆ ಹೆಣ್ಣುಮಕ್ಕಳ ಜೊತೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದೀಯಾ ಎಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಖೂಬ್ಸೂರತ್ ಮಾಲ್ಕಿನ್ ಎಂದು ಹುಡುಕಿ ನೋಡಬಹುದು.